ಇಟ್ಸ್ ವೆರಿ ಕ್ಲಿಯರ್. ಚಳುವಳಿಗಳನ್ನು ರೂಪಿಸಬೇಕು. ಮುಳುಬಾಗಿಲು ತಾಲೂಕಿನ ಜನರ ಸಮಸ್ಯೆಗಳನ್ನ ಎತ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಆಂದೋಲನ ರೂಪಿಸಬೇಕು ಅನ್ನೋದು ನಮ್ಮ ದೃಢವಾದ ತೀರ್ಮಾನ ಇದೆ. ಆ ಮುಖಾಂತರನೇ ಒಂದು ಪರ್ಯಾಯವನ್ನು ರೂಪಿಸಬೇಕು. ಅದರೊಳಗಡೆ ನ್ಯಾಚುರಲ್ ಆಗಿ ನಾಯಕತ್ವ ಬರುತ್ತೆ. ಯಾರಾದ್ರೂ ಭಾಗವಾಗಿರ್ತಾರೋ ಬರ್ಬೇಕು. ನಾಯಕತ್ವ ಅನ್ನೋದು ಕಮ್ಯುನಿಸ್ಟ್ ಪಾರ್ಟಿಗೆ ಜನರ ಪರವಾಗಿರುವಂತವ್ರು ಯಾರಿದಾರೋ ಅವ್ರ ನಾಯಕರಾಗಬೇಕು ಅನ್ನೋದು ಅಷ್ಟೇ. ಬೇರೆ ಕಡೆ ಹೋಗ್ತಾರೆ ಅನ್ನೋದು ಉದ್ದೇಶ. ಸರ್ ಈಗ ಕಮೆಂಟ್ಸ್ ಈಗ ಸರಿ ಈಗ ನೀವು ಕೇಳ್ತಾ ಇರುವಂತ ಪ್ರಶ್ನೆಗಳು ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತ ಇದೆ, ಅದಕ್ಕೆ ಆದಂತ ಒಂದು ಸಂವಿಧಾನ ಕಾರ್ಯಕ್ರಮ ಇದೆ, ಅದ್ರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಕಮ್ಯುನಿಸ್ಟ್ ಪಾರ್ಟಿನ ಉಳ್ಕೊಂಡು ಹೋಗೋದು ಬಹಳ ಕಷ್ಟನೇ. ಹಂಗಾಗಿ ಅವ್ರು ಏನೆಲ್ಲ ಮಾಡಿದ್ರು ಕೂಡ ಅವ್ರೆಲ್ಲ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಇಟ್ಕೊಳ್ಳೋದು ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿ ನಾವು ಪ್ರಕಾಶ್ ಅವರು ಅವಾಗಲಿಂದ ಮಾತಾಡ್ತಂಗೆ ಜನರ ಮಧ್ಯೆ ಜನರ ಸಮಸ್ಯೆಗಳಿಗಾಗಿ ಜನರ ಭದ್ರತೆಗಾಗಿ ಕೆಲಸ ಮಾಡ್ತೀವಿ. ಆಮೇಲೆ ಇಡೀ ದೇಶದಲ್ಲಿ ಈಗ ನೀವೆಲ್ಲರೂ ಕೂಡ ಕಮ್ಯುನಿಸ್ಟ್ ನೋಡೋದು ಎಲ್ಲ ಡಿಫ್ರೆಂಟ್ ಆಗಿದೆ. ಈಗ ಯಾರೋ ಸ್ನೇಹಿತರು ಕೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿ ಆಫೀಸ್ ಇದೆ ಬೇರೆದಿಲ್ಲ. ಹೌದು, ಕಮ್ಯುನಿಸ್ಟ್ ಪಕ್ಷಕ್ಕೆ ವೈಯಕ್ತಿಕ ಆಸ್ತಿಗಿಂತಲೂ ಪಕ್ಷದ ಆಸ್ತಿನೇ ದೊಡ್ಡದು, ಪಕ್ಷದ ಕಚೇರಿಗಳೇ ದೊಡ್ಡದು. ಯಾಕಂದ್ರೆ ನಮ್ದು ಅಲ್ಲಿಂದನೇ ಕೆಲಸ ಎಲ್ಲ ಶುರುವಾಗಂಥದ್ದು, ನಾವು ಅಲ್ಲಿಂದನೇ ಹುಡುಗಿಯತ್ತು. ಅವ್ರಗಳಿಗೆಲ್ಲ ಎಲ್ಲೆಲ್ಲೋ ಗೆಸ್ಟ್ ಹೌಸ್ಗಳು ರೆಸಾರ್ಟ್ಗಳಲ್ಲಿ ನಡೀತದೆ ರಾಜಕಾರಣ. ಕಮ್ಯುನಿಸ್ಟ್ ಪಾರ್ಟಿ ರಾಜಕಾರಣ ಹಂಗೆ ನಡೆಯೋದಲ್ಲ. ಸೊ ಹಂಗಾಗಿ ಕಚೇರಿಗಳು ಇದೆ, ಅಲ್ಲಿಂದ ಕೆಲಸ ಮಾಡ್ತೀವಿ, ಜನರ ಮಧ್ಯೆ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ತರದ ಅವಶ್ಯಕತೆ ಮತ್ತು ಅದರಲ್ಲೂ ಮುಳಬಾಗಿಲು ತಾಲೂಕಲ್ಲೂ ಕೂಡ ಬಂದಿದೆ. ಇವತ್ತೆಲ್ಲ ಪಕ್ಷಗಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂತವ್ರು, ಹಣ ತಂದಂತವ್ರು, ಇನ್ನೊಬ್ರು ಎಲ್ಲರನ್ನೂ ಕೂಡ ನೋಡಿದ್ದಾರೆ. ಈಗ ನಾವು ಕೂಡ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಜನ ಆ ತರದನ್ನ ಬಯಸ್ತಾನೂ ಇದ್ದಾರೆ. ಆಲ್ಟರ್ನೇಟಿವ್ ರಾಜಕಾರಣ ಬೇಕಾಗಿದೆ, ಪ್ರಾಮಾಣಿಕರು ಬೇಕಾಗಿದೆ ಅಂತ ಒಂದು ಬಯಸ್ತಾರೆ. ನಮ್ಗೆ ಅದ್ರಲ್ಲಿ ನಂಬಿಕೆ ಇದೆ. ಬದಲಾವಣೆ ಒಂದೇ ಶಾಶ್ವತ. ಇವತ್ತು ಹಣ ತಗೊಂಬರಂತವ್ರನ್ನೇ ಒಟ್ಟಾಕಿ ಗೆಲ್ಲಿಸ್ತಾರೆ ಅಂತಲ್ಲ, ಜನರ ಮಧ್ಯೆ ಕೆಲಸ ಮಾಡೋಂಥವ್ರನ್ನು ಜನರ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶಗಳು ಇರ್ತವೆ. ಆ ರೀತಿಯಾದಂತ ಒಂದು ರಾಜಕಾರಣನ ಮುಳಬಾಗಿಲಲ್ಲೂ ಮತ್ತೆ ಕೋಲಾರ ಜಿಲ್ಲೆನಲ್ಲೂ ಕೂಡ ನಾವು ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ತೀರ್ಮಾನಗಳನ್ನ ನಾವು ನಡೆಸ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ. ಇನ್ನು 2-2.5 ವರ್ಷ ಏನಿದೆ ಆ ಸಂದರ್ಭದಲ್ಲಿ ಆ ರೀತಿಯಾದಂತ ಒಂದು ಚಳುವಳಿಯನ್ನ ಕಟ್ಟಿ ನಾವು ಕೂಡ ನಮ್ಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣದ ಮಧ್ಯೆ ಕೂಡ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಜನನು ನಾವು ಕೇಳ್ತೇವೆ. ಸಿಪಿಎಂ ಪಾರ್ಟಿ MLA ನೋಡಿದಿರಿ, ಕಾಂಗ್ರೆಸ್ MLA ನೋಡಿದಿರಿ, JDS MLA ನೋಡಿದಿರಿ, ಆಮೇಲೆ ಇಂಡಿಪೆಂಡೆಂಟ್ ಆಗಿ ನಿಲ್ಲೋ ದುರ್ದಾಗ ಬಂದು ವಾರದಲ್ಲಿ MLA ನೋಡಿದಿರಿ. ಅವರ ಅಭಿವೃದ್ಧಿ ಏನಿತ್ತು, CPM ನ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಜನರ ಮಧ್ಯೆ ಕೆಲಸ ಮಾಡಿದ್ರು ಅನ್ನೋಂಥ ಆಧಾರದನ್ನ ಇಟ್ಕೊಂಡು ಇವತ್ತು ಆ ನಿಟ್ಟಿನಲ್ಲಿ ಜನನೂ ಕೂಡ ತೀರ್ಮಾನ ಮಾಡ್ಲಿ. ಆ ತೀರ್ಮಾನ ಮಾಡಿದಾಗ ಯಾಕಂದ್ರೆ MLA ಅನ್ನುವಂಥದ್ದು ವೈಯಕ್ತಿಕ ಅಲ್ಲ. MLA ಅನ್ನುವಂಥದ್ದು ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದು, ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದು, ಕೌನ್ಸಿಲರ್ ಆಗೋದು, ಮೆಂಬರ್ ಆಗೋದು, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಅಂದ್ರೆ ಜನರ ನಾಯಕರು, ಜನರ ಸೇವಕರು. ಹಂಗಾಗಿ ಆ ರೀತಿ ಸೇವೆ ಮಾಡುವಂತ ನಾಯಕರನ್ನ ಅಂತ ಪಕ್ಷವನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಮುಳಬಾಗಿಲು ತಾಲೂಕು ಜನ ಬಯಸಿದ್ರೆ ಖಂಡಿತವಾಗಿ ಆ ರೀತಿಯಾದಂತ ಕೆಲಸನ ಮಾಡ್ಲಿಕ್ಕೆ, ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪಕ್ಷ ರೆಡಿ ಇದೆ ಅನ್ನೋದು ನಿಮ್ ಮುಂದೆ ಹೇಳಿಕ್ಕೆ ಇಷ್ಟ. ಈಗ ಇನ್ನು 2.5 ವರ್ಷ ಇದೆ, ಇನ್ನೊಂದು ಟರ್ಮ್ ಇದೆ. ಈಗ ಇತ್ತೀಚೆಗೆ ನಿಮ್ ಜೊತೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಗುರುಸ್ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ಅವ್ರ ನಾಯಕರನ್ನಾಗಿ ಏನಾದ್ರು ಮಾಡೋ ಪ್ಲಾನ್ ಅಥವಾ ಅವಕಾಶ ನೀಡ್ತೀರಾ ಅಂತ ಪಾಯಿಂಟ್. ಕಮ್ಯುನಿಸ್ಟ್ ಪಕ್ಷಕ್ಕೆ ಯಾರು ಸ್ವಾಗತ ಇದೆ ಮತ್ತು ಬರಬೇಕು ಅಂತ ಬಯಸ್ತೀವಿ. ನಾವು ಎಲ್ಲ ವಿಭಾಗಗಳಿಂದ ಕಮ್ಯುನಿಸ್ಟ್ ಪಕ್ಷಕ್ಕೆ ಬರಬೇಕು, ಸ್ವಾಗತ ಮಾಡ್ತೀವಿ. ಯಾರೇ ಬಂದರೂ ಕೂಡ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಕಲ್ಟಿವೇಟ್ ಮಾಡ್ತೀವಿ. ನಾನು ಅದೇ ಆವಾಗಿಂದ ಅದನ್ನೇ ಹೇಳ್ತಿರೋದು. ಕಮ್ಯುನಿಸ್ಟ್ ಪಾರ್ಟಿ ಬೆಳಿಬೇಕು ಅಂತ ಸಹಜವಾಗಿದೆ. ಈಗ ಎಲ್ಲೆಲ್ಲೋ ಇರುವಂಥವ್ರು ಅಲ್ಲಿ ಬೇಸತ್ತಿರ್ತಾರೆ, ಅಲ್ಲಿ ವಿಧಾನಗಳು ತಪ್ಪು ಅಂತ ಗೊತ್ತಾಗ್ತಿರ್ತದೆ, ಅಸಮಾಧಾನಗಳಿರ್ತವೆ. ನಮ್ಮ ಪಾರ್ಟಿಗೆ ಬರಬೇಕು ಅಂತ ಬಯಸ್ತಾರೆ. ನಮ್ಮ ಪಾರ್ಟಿ ಸ್ವಾಗತ ಮಾಡ್ತದೆ ಯಾರು ಬಂದರು. ಆದರೆ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಿಗೆ ಒಳಪಟ್ಟು ಕೆಲಸ ಮಾಡಬೇಕು ಅಂತ ನಮ್ದು ಇರ್ತದೆ. ಹಾಗಾಗಿ ನೀವು ಹೇಳಿದಂಥ ಯಾರೇ ಆಗಿರಲಿ, ಇನ್ನೂ ಬೇರೆಯವರು ಇರಲಿ, ನಮ್ಮ ಪಕ್ಷಕ್ಕೆ ಬರಬಹುದು, ಬಂದು CPM ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಿದ ಜನರ ಮಧ್ಯೆ ಬೆಳಿಬಹುದು, ಸಹಜವಾಗಿಯೇ ನಾಯಕರಾಗ್ತಾರೆ. CPM ನ ನಿಲುವನ್ನು ನೀವು ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ. ನಮ್ಮಲ್ಲಿ ನಾಯಕರು ಅನ್ನುವಂಥದ್ದು ನೇಮಕಗೊಳ್ಳಲ್ಲ. CPM ಪಾರ್ಟಿಲ ಪದ್ಧತಿ ಇಲ್ಲ. ನಾಯಕರು ಜನರ ಮಧ್ಯದಿಂದ ಬೆಳೀತಾರೆ, ಜನರ ಮಧ್ಯದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಬೆಳೀತಾರೆ.
ಹಾಗಾಗಿ ಯಾರೇ ಬಂದರೂ ಕೂಡ ಅವರು ಅಲ್ಲಿ ಬೇಸತ್ತು ಇಲ್ಲಿ ಬರ್ತಾರೆ ಅಂತಂದ್ರೆ ಅರ್ಥ ಏನು, ಅಲ್ಲಿ ಜನರ ಪರವಾಗಿಲ್ಲ, ಇಲ್ಲಿ ಜನರ ಪರವಾಗಿದೆ ಅಂತಾನೆ ಬರ್ತಾರೆ. ಹಾಗಾಗಿ ಆ ಭಾವನೆ ಇಟ್ಕೊಂಡು ಬರುವಂತವ್ರು ಸಹಜವಾಗಿ ಇನ್ನೊಂದಷ್ಟು ಚೆನ್ನಾಗಿ ಜನರ ಮಧ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ CPM ಪಾರ್ಟಿ ಅವಕಾಶ ಮಾಡಿಕೊಡ್ತಾರೆ, ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತದೆ. ಆ ರೀತಿ ಒಳಗಡೆಯಲ್ಲಿ ಯಾರಾದ್ರೂ ಬೆಳೀತಾರೆ. ಅದರಿಂದಾಗಿ ನಿರ್ದಿಷ್ಟವಾಗಿ ನಮಗೆ ಒಬ್ಬರು ಬಂದು ನಾಯಕರಾಗ್ತಾರೆ, ಮತ್ತೊಬ್ರು ಆಗ್ತಾರೆ, ಆ ರೀತಿ ನಾವು ಹೇಳಲ್ಲ. ಸೊ ಅದ್ರ ಬಗ್ಗೆ ನಮ್ಮ CPMಗೆ ಬಹಳ ಸ್ಪಷ್ಟತೆ ಇದೆ. ಹೀಗಾಗಿ ಬರಲಿ, ಎಲ್ಲರೂ ಬರಲಿ, CPM ಪಾರ್ಟಿಯ ವಿಧಾನಗಳಲ್ಲಿ ಕೆಲಸ ಮಾಡಲಿ, ಜನರ ಮಧ್ಯೆ ಕೆಲಸ ಮಾಡಲಿ, ಚಳುವಳಿಗಳನ್ನು ರೂಪಿಸಲಿ. ನಾವು ಖಂಡಿತವಾಗಿ ಅಂತ ಎಲ್ಲವನ್ನು ಸ್ವಾಗತ ಮಾಡ್ತೇವೆ. ಆಮೇಲೆ ಬೇರೆ ರಾಜಕೀಯ ಪಕ್ಷದವರು ಆಯಾ ಪಕ್ಷಗಳ ಸಂಘಟನೆ ಪಕ್ಷ ಇದು ಸದಸ್ಯತ್ವ ಆಂದೋಲನ ಮಾಡ್ತಾರೆ, ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ನಿಮ್ಮ ಪಕ್ಷದಿಂದ ಆಗ್ತಾ ಇದೆಯಾ? ನಮ್ಮ ಪಕ್ಷದಲ್ಲಿ ಆ ರೀತಿ ಮೆಂಬರ್ಶಿಪ್ ಮಾಡಲ್ಲ. ಕಾಂಗ್ರೆಸ್ BJP ದಳದಲ್ಲಿದ್ದಕ್ಕೆ ನಮ್ಮಲ್ಲಿ ಮಿಸ್ ಕಾಲ್ ಮೆಂಬರ್ಶಿಪ್ ಮತ್ತೆ ಟೇಬಲ್ ಆಫ್ ಮೆಂಬರ್ಶಿಪ್ ಇವೆಲ್ಲ ನಾವು ಪದ್ಧತಿ ಇಟ್ಕೊಂಡಿಲ್ಲ. ಯಾಕೆ ಇಟ್ಟಿಲ್ಲ? ಅಲ್ಲಿರುವಂತ ಸಮಸ್ಯೆ ಏನು, ಈ ಟೇಬಲ್ ಅಲ್ಲಿ ಕಾಂಗ್ರೆಸ್ ಮೆಂಬರ್ ಆಗಿ, ಪಕ್ಕದ ಟೇಬಲ್ ಹೋಗಿ BJP ಮೆಂಬರ್ ಆಗಿ, ಇನ್ನೊಂದು ಟೇಬಲ್ ಹೋಗಿ JDS ಮೆಂಬರ್ ಆಗುವಂತ ಪದ್ಧತಿ ಇದೆಯಲ್ಲ, ಅದು ಅನೈತಿಕವಾದಂತ ರಾಜಕಾರಣದ ಒಂದು ವಿಧಾನ, ಮೆಂಬರ್ಶಿಪ್ ವಿಧಾನ. ಯಾಕಂದ್ರೆ ಯಾವ ಪಾರ್ಟಿಯಲ್ಲಿ ಇರಬೇಕು ಅಂತ ಏನಿಲ್ಲ, ಅಧಿಕಾರಕ್ಕಾಗಿ ಯಾವ ಪಾರ್ಟಿಗೆ ಬೇಕಾದ್ರೂ ಹೋಗ್ಬಿಡ್ಬೋದಾಗಿರ್ತಕ್ಕಂಥ ವಿಧಾನ. ಮತ್ತೆ ಇನ್ನು ವಿಶೇಷ ಅಂತಂದ್ರೆ ಅಟ್ ಎ ಟೈಮ್ ಒಬ್ಬರು 3 ಪಾರ್ಟಿಯಲ್ಲಿ ಮೆಂಬರ್ ಆಗಿರ್ಬೋದು, ಕೇಳೋದಾಗಲ್ಲ. ಹೇಗೆ ಪಾರ್ಟಿ ಸದಸ್ಯತ್ವ ಅನ್ನುವಂಥದ್ದು ಈ ಪಾರ್ಟಿಗಳಲ್ಲಿ ಮೌಲ್ಯಗಳಿಗಾಗಿ, ಜನರ ಹಕ್ಕುಗಳಿಗಾಗಿ, ಜನರ ಜೀವನಕ್ಕಾಗಿ ನಡೆಯುವಂತ ಮೆಂಬರ್ಶಿಪ್ ಅಲ್ಲ ಅದು. ಆದ್ರೆ ನಮ್ಮ ಪಾರ್ಟಿಯಲ್ಲಿ ಮೆಂಬರ್ಶಿಪ್ ಇದೆ ಪದ್ಧತಿ. ಆದ್ರೆ ನಮ್ಮ ಪಾರ್ಟಿಯ ಮೆಂಬರ್ಶಿಪ್ ಹೇಗೆ ಅಂದ್ರೆ ಅದು ಮೌಲ್ಯಗಳ ಆಧಾರದಲ್ಲಿ, ಕೆಲಸದ ಆಧಾರದಲ್ಲಿ, ನಿರ್ದಿಷ್ಟ ವಿಚಾರಗಳ ಆಧಾರದಲ್ಲಿ ಮೆಂಬರ್ಶಿಪ್. ನಮ್ಮ ಪಕ್ಷಕ್ಕೆ ಒಂದು ಕಾರ್ಯಕ್ರಮ ಅಂತಿದೆ, ನಿಲುವುಗಳಿದ್ದಾವೆ, ಸ್ಪಷ್ಟತೆ ಇದೆ. ಈ ಸ್ಪಷ್ಟ ನಿಲುವುಗಳಿಗೆ, ರಾಜಕೀಯ ಧೋರಣೆಗಳಿಗೆ, ಮೌಲ್ಯಗಳಿಗೆ, ನೈತಿಕ ವಿಚಾರಗಳಿಗೆ ಯಾರು ಬದ್ಧರಾಗಿರ್ತಾರೋ ಅವ್ರನ್ನ ನಾವು ಮೆಂಬರ್ ಮಾಡ್ತೇವೆ. ಹಾಗಾಗಿ ಆ ರೀತಿ ಮೆಂಬರ್ಶಿಪ್ ಇರುತ್ತೆ. ನಮ್ದು ಒಂಥರ ಗಟ್ಟಿ ಕಾಳಿದ್ದಂಗೆ. ನೀವು ಬಿತ್ತನೆ ಮಾಡುವಾಗ ಜೋಳು ಬೆಳೆಯಕ್ಕೆ ಹೋಗಲ್ಲ, ನಾವು ಗಟ್ಟಿ ಕಾಳೆ ಬೆಳಿಬೇಕು ಅಂತ ಬಯಸ್ತೀವಿ. ಹಾಗಾಗಿ ಮೆಂಬರ್ಶಿಪ್ ಮಾಡುವಾಗ ಅವರ ಕೆಲಸದ ಆಧಾರದಲ್ಲಿ, ಅವರ ಬದ್ಧತೆಯ ಆಧಾರದಲ್ಲಿ, ವಿಚಾರಗಳ ಆಧಾರದಲ್ಲಿ ನಾವು ಮೆಂಬರ್ಶಿಪ್ ಅನ್ನ ಕೊಡ್ತೇವೆ. ಹಾಗಾಗಿ ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ, ಅಲ್ಲಿ ಮೆಂಬರ್ಶಿಪ್ ಅರ್ಥನೇ ಇಲ್ಲ. ನೀವು ಹೇಳುತ್ತಾ ಈ ಬಂಡವಾಳಶಾಹಿ ಪಕ್ಷಗಳಲ್ಲಿ ನಾವು ಮೆಂಬರ್ಶಿಪ್ ಅನ್ನುವಂಥದ್ದು ಈ ಸ್ಪಷ್ಟ ನಿಲುವುಗಳ ಆಧಾರದಲ್ಲಿ ಇರುತ್ತೆ. ಪಕ್ಷದ ಸಿದ್ಧಾಂತವನ್ನ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಿನ್ಸಿಪಲ್ಸ್ ಅನ್ನ ತಗೊಂಡು ಕೆಲಸ ಮಾಡ್ಬೇಕು. ಯಾಕೆ ಅಂತಂದ್ರೆ ಕಮ್ಯುನಿಸ್ಟ್ ಪಕ್ಷ ಅಂತಂದ್ರೆ ಎಲ್ಲೋ ಗಾಳಿನಲ್ಲಿ ಬಂದಿರುವಂತದ್ದಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ನೀವೆಲ್ಲ ಬಹಳಷ್ಟು ಜನ ಪತ್ರಕರ್ತರು ಹಿಂದೆಯಿಂದ ಕೂಡ ನೀವು ಕೂಡ ಆ ಥರದ್ದೇ ಪ್ರಿನ್ಸಿಪಲ್ಸ್ ಅನ್ನ ಪತ್ರಕರ್ತರಾಗಿರ್ಬೇಕು, ಆ ಭಾವನೆಗಳನ್ನ ಇಟ್ಕೊಂಡಿರುವಂತವ್ರು. ಲಕ್ಷಾಂತರ ಜನ, ಸಾವಿರಾರು ಜನ ತ್ಯಾಗ ಮಾಡಿ ಕಟ್ಟಿರುವಂತ ಚಳವಳಿ ಕಮ್ಯುನಿಸ್ಟ್ ಪಾರ್ಟಿ ಚಳವಳಿ. ಆಮೇಲೆ ಕಮ್ಯುನಿಸ್ಟ್ ಚಳವಳಿ ಅಂತಂದ್ರೆ ಅದೊಂದು ಸಿದ್ಧಾಂತ, ಅದೊಂದು ವಿಜ್ಞಾನ. ಸೊ ಹಂಗಾಗಿ ಆ ಮೌಲ್ಯಗಳನ್ನ, ಆ ವಿಧಾನಗಳನ್ನ ನಾವು ಕಾಪಾಡ್ತೇವೆ, ನಾವು ರಕ್ಷಣೆ ಮಾಡ್ತೇವೆ. ಸೊ ಆ ರೀತಿಯಾದಂತಹ ಸಿದ್ಧಾಂತಕ್ಕಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಶೇಖರ್ ಅವರು ಅನ್ಕೊಂಡು ಬಂದ್ರೆ ಖಂಡಿತವಾಗಿ ಕೂಡ ಬರಲಿ. ಆದ್ರೆ ಚುನಾವಣೆನೇ ನನ್ನ ನಾನು MLA ಆಗೋದೇ ನನ್ನ ಗುರಿ ಅನ್ನಂತವ್ದಾದ್ರೆ ಅದು ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಅವಕಾಶ ಇಲ್ಲ ಕನಿಷ್ಠ. ಆದ್ರೆ ಹಂಗಂತೇಳಿ ನಾವು ಇದೆರಡೂ ಇದೆ, ನಾವು ರಾಜಕಾರಣ ಮಾಡಲ್ಲ ಅಂತವ್ರಲ್ಲ. ಜನರಿಗಾಗಿ, ಜನರ ಮಧ್ಯೆ ಕೆಲಸ ಮಾಡಿ, ಜನರು ಆಯ್ಕೆ ಮಾಡಿದ್ರೆ, ನಾಳೆ ಪಕ್ಷನೂ ತೀರ್ಮಾನ ಮಾಡಿದ್ರೆ ಶೇಖರ್ ಅವರು ಕ್ಯಾಂಡಿಡೇಟ್ ಆಗ್ಬೋದು, ಅಥವಾ ಇಲ್ಲಿ ಬೇರೆಯವರು ಕೂಡ ಈ ಕ್ಯಾಂಡಿಡೇಟ್ ಆಗ್ಬೋದು. ಬಟ್ ಪಕ್ಷದ ತೀರ್ಮಾನಕ್ಕೆ ಭದ್ರಾಗಿರ್ಬೇಕು. ಆ ರೀತಿಯಲ್ಲಿ ಆ ಸಿದ್ಧಾಂತವನ್ನ ಒಪ್ಕೊಂಡು ಶೇಖರ್ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಖಂಡಿತವಾಗಿ ನೀವು ಹೇಳಿದಂಗೆ ಬಲನೇ, ಶಕ್ತಿನೇ ಬರಲಿ ಅಂತ ಬಯಸ್ತೀವಿ. ಈಗ ನೀವು ಹೊರಗಡೆ ಕೊಟ್ಟು ಹೋರಾಟ ಮಾಡ್ತಾ ಇದ್ರೆ ಜನಪರವಾದ ಹೋರಾಟ ಮಾಡ್ತಾ ಇದ್ದಾರೆ, ಕರೆಕ್ಟ್. ಆದ್ರೆ ವಿಧಾನಸೌಧದಲ್ಲಿ ಇಡೀ ಜನ ಆ ರೀತಿ ಆಯ್ಕೆ ಮಾಡಬೇಕು. CPM ಪಕ್ಷದವರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಅವರು ಡಾಕ್ಟರ್ K. ಪ್ರಕಾಶ್ ಆಯ್ತಾ, PhD ಮಾಡಿದಂತವ್ರು, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಗೋಲ್ಡ್ ಮೆಡಲಿಸ್ಟ್. ಹೌದಾ? ಅದನ್ನೆಲ್ಲ ಕೂಡ ಬಿಟ್ಟು ಇವತ್ತು ಅವರು ಕಮ್ಯುನಿಸ್ಟ್ ಚಳವಳಿಯನ್ನ ಕಟ್ಟಿದವರು. ಯಾಕೆ ಅಂತಂದ್ರೆ ಒಂದು ಮಾನವೀಯತವಾದ ಕಮ್ಯುನಿಸ್ಟ್ ಚಳವಳಿ ಇಡೀ ಭಾರತ ದೇಶದಲ್ಲಿ ಬೆಳಿಬೇಕು. ಬೆಳೆಯೋದು ಅಂತಂದ್ರೆ ದುಡಿಯೋ ಜನ, ಶೋಷಿತ ವರ್ಗ ಬರಬೇಕು ಅಂತ. ಈಗ ಜನನು ಒಂದು ಆಯ್ಕೆ ಮಾಡ್ಬೇಕು. ಈಗ ಅವರು 5,000, 6,000 ರೂಪಾಯಿ ಅಲವೇಸ್ ತಗೊಂಡು ಫುಲ್ ಟೈಮ್ ಆಗಿ ಕೆಲಸ ಮಾಡೋವಾಗ, ಹೌದಲ್ಲ, ನಾಳೆ ಚುನಾವಣೆಗಿಂತ ಇವತ್ತಿನ ಈ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ಆಗಿರೋದ್ರಲ್ಲಿ ಪ್ರಕಾಶ್ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಜನ ಹಣ ಬೇಕು ಅಂತ ಬಯಸಿದ್ರೆ, ಅಥವಾ ವ್ಯವಸ್ಥೆ ಆ ರೀತಿ ಕ್ರಿಯೇಟ್ ಮಾಡಿದ್ರೆ, ಆ ರೀತಿಯಾದಂತ ಫೋಕಸ್ ಮಾಡಿದ್ರೆ, ಈ ಚುನಾವಣಾ ವ್ಯವಸ್ಥೆನಲ್ಲಿ CPM ಕ್ಯಾಂಡಿಡೇಟ್ ಗೆಲ್ಲಿಕ್ಕೆ ಹೆಂಗಾಗ್ತದೆ? ನಾವು ಕಂಟೆಸ್ಟ್ ಮಾಡಲ್ಲ ಅಂತಿಲ್ಲ, HHF ಕಂಟೆಸ್ಟ್ ಮಾಡ್ತಾ ಇದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ,
ಕೋಲಾರದ ಚಿನ್ನದ ಗಣಿ ಉಳಿಬೇಕು ಅಂತಂದ್ರೆ ಕಾರ್ಮಿಕರಿಗೋಸ್ಕರಾಗಿ ಬೆನ್ನೆಲುಬಿಗೋಸ್ಕರಾಗಿ ಎಷ್ಟೆಲ್ಲ ಹೋರಾಟ ಮಾಡಿದೀವಿ ಅಂತ, ಹೌದಲ್ಲ? ಸೊ ಹಂಗಾಗಿ ಜನರಿಗೂ ಕೂಡ ಆ ರೀತಿಯಾದಂತ ಸಾಮಾಜಿಕವಾದಂತ ಆರ್ಥಿಕವಾದಂತ ತಿಳುವಳಿಕೆಗಳು ಬರಬೇಕು, ಬರ್ತವೆ ಅನ್ನೋದು ನಾವು ಬಯಸಿದೀವಿ. ಇಂದಲ್ಲ ನಾಳೆ ಬರ್ತದೆ. ಸೊ ಆ ತರದ ಸರ್ಕಾರನೂ ಬರ್ತದೆ. ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಸರ್ಕಾರ ಇದೆ, ಕಮ್ಯುನಿಸ್ಟ್ ಸರ್ಕಾರ. ಪಕ್ಕದ ಕೇರಳ ರಾಜ್ಯದಲ್ಲಿರುವಂತ ಕಮ್ಯುನಿಸ್ಟ್ ಸರ್ಕಾರಕ್ಕೂ ಕರ್ನಾಟಕದಲ್ಲಿರುವಂತ ಸರ್ಕಾರಕ್ಕೂ ಇಡೀ ದೇಶದಲ್ಲಿರುವಂತ ಸರ್ಕಾರಕ್ಕೆ ನಿಮ್ಗೆ ಗೊತ್ತಿದೆ. ಅತಿ ಕಡಿಮೆ ಸಂಬಳ ತಗೊಳ್ಳುವಂತ ಶಾಸಕರುಗಳು, ಮುಖ್ಯಮಂತ್ರಿಗಳು ಭಾರತ ದೇಶದಲ್ಲಿದೆ, ಅದು ಕಮ್ಯುನಿಸ್ಟ್ರು. ಜನಕ್ಕೂ ಅದೆಲ್ಲ ಅರಿವಾಗಬೇಕು, ತಿಳುವಳಿಕೆ ಬರಬೇಕು. ಆಮೇಲೆ ನಿಮ್ಮಂತ ಮೀಡಿಯಾಗಳು ಇವತ್ತು ತುಂಬಾ ಖುಷಿ ಆಗ್ತದೆ. ನೀವು ಮುಳಬಾಗಿಲಲ್ಲಿ ಸಿಪಿಎಂ ಪಕ್ಷದ ಪತ್ರಿಕಾಗೋಷ್ಠಿಗೆ ಇಷ್ಟೆಲ್ಲ ಬಂದು ಇಷ್ಟೆಲ್ಲವೂ ಪ್ರಶ್ನೆ ಮಾಡಿದಂಗೆ ಇಡೀ ರಾಜ್ಯದಲ್ಲಿ ಇರುವಂತ ಮೀಡಿಯಾಗಳು, ದೇಶದಲ್ಲಿರುವಂತ ಮೀಡಿಯಾಗಳು ಈ ಸಿದ್ಧಾಂತವನ್ನ ಮತ್ತು ಈ ತರದ ಜನಪರವಾದಂತ ವಿಚಾರಗಳನ್ನ ಪ್ರಚಾರ ಮಾಡ್ಲಿಕ್ಕೂ ಕೂಡ ಸಾಧ್ಯತೆಗಳಾದ್ರೆ ಆ ರೀತಿಯಾದಂತ ಚಳುವಳಿಗಳು ಎದ್ದು ಬಂದಾಗ ಖಂಡಿತ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ.